ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮನೆ ಪದಾರ್ಥ ಏನಾರು ಹೊಡೆದೋದ್ರೆ ನಾನು ಕೇಳಬೇಡಿ. ಏನು ಒಳ್ಳೆ ಮುರ್ದಾಕಿರೋದನ್ನೆಲ್ಲ ತಂದಾಕಿರೋ ಹಾಗೆ. ಇದೆಂತ ಮಕ್ಕಳೇ, ಬಾಸ್ಕೆಟ್ ಬಾಲ್ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ರಿ? ಅಪ್ಪ ಒಂದೇ ಬಾಲ್ ಅಲ್ಲಿ 2 ಆಟನ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳಿದ್ದಾರೆ. ಪಾಪ ನಮ್ ಶಿವು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲೇ ಜೀವನ ಕಳೆದೆ. ಅಮ್ಮ, ಬೋಂಡ ಚಿಕ್ಕಪ್ಪ ಬಂದ್ರು. ಸ್ಕಂದ, ಚಿಕ್ಕಪ್ಪಂಗೆ ಹಾಗೆಲ್ಲ ಹೇಳ್ತಾರೇನೋ? ಸಾರಿ ಕೇಳು. ಅಡ್ಡಿಲ್ಲ ಬಿಡಿ ಮಾರ್ರೆ, ಮಕ್ಕಳಲ್ದ. ಇಲ್ಲ ಅವಳು ಬರಲಿಲ್ಲ. ಯಾರು? ಅದೇ ನನ್ನ ಹೆಂಡತಿ ಗೌರಿ. ಇಲ್ಲ, ಬಂದಿಲ್ಲ. ಹಂಗಾರೆ ತಗಣಿ ಒಂದು ಒಳ್ಳೆ ಮಜ್ಜಿಗೆ ಹುಳಿ ಮಾಡಿ. ಏ ಮಕ್ಕಳೇ, ಹೊರಗೆ ಹೋಗಿ ಮೈದಾನದ ಗಾಡಿ ಇಲ್ಲಂತ ಆಡುದ? ಇಲ್ಲಲ್ಲಿ ಮೈದಾನ ಇದೆ, ಎಲ್ಲ ಬಿಲ್ಡಿಂಗ್ ಕಟ್ಟಿದ್ದಾರೆ. ಗನ್ನು, ಮರ್ತೆ ಬಿಟ್ಟೆ ಮರ್ರೆ. ನಮ್ಮ SI ಮನೆಗೆ ಗನ್ ಬಿಟ್ಟು ಬಂದಿದೆ, ತಗೋಬಾ ಅಂದೇಳಿ ಹೇಳಿದ್ದೀರ. ನಾ ನಿಮ್ಮ ಕುಂಬಳಕಾಯಿ ಕೊಡೋದು ಬಿಟ್ಟು ಗನ್ ಕೊಟ್ಟಿದ್ದೆ ಕಣಿ. ತಗಣಿ ಕುಂಬಳಕಾಯಿ. ಇದ್ರಲ್ಲ ನಾಳೆಗೆ ಒಳ್ಳೆ ಮಜ್ಜಿಗೆ ಹುಳಿ ಮಾಡಿ. ಈಗ ಇದ್ರದ್ರಲ್ಲ ಒಂದೊಳ್ಳೆ ಬಜ್ಜಿ ಮಾಡ್ಕೊತಕ ಬತ್ರ್ಯಾ? ಕೂತಿರಿ, ಬಿಸಿ ಬಿಸಿ ಮಾಡ್ಕೊಂಡು. ಅಯ್ಯೋ ಸಾರಿ ಮರ್ರೆ, ನಾನು ನಿಮ್ಮನ್ನು ಕಾಣಲೇ ಇಲ್ಲ. ನಾನು ನಿನ್ನ ನೋಡ್ತಾನೆ ಇರ್ತೇನೆ. ರಸ್ತೆ ಪಕ್ಕದಲ್ಲಿ ನೀನು ನಡೆಸೋ ವ್ಯವಹಾರನ ಯಾವುದಕ್ಕೂ ನೀನು ದುಡ್ಡು ಕೊಡೋದಿಲ್ವಂತೆ. ಆ ತರಕಾರಿ ಒಂದು ಮನೆಗೆ ಬಂದಿದ್ದ. ನಿಮ್ಮ ಮನೆಗೆ ಬರ್ತಾರಲ್ಲ ಪೊಲೀಸು, ಅವ್ರು ದುಡ್ಡೇ ಕೊಡಲ್ಲ ರಾಯರೇ ಅಂತ. ಬಾಯ್ಲಿ, ಈಗ ನನ್ನ ಸೊಸೆ ಮೆಣಸಿನ್ಕಾಯಿ ಬಗ್ಗೆ ಕರ್ತಾಳಲ್ಲ, ಅದರಲ್ಲಿ ನನಗೂ ಪಾಲಿರಲಿ. ಮತ್ತೆ ಹೇಗೆ ನಡೀತಿದೆ ನಿನ್ನ ವ್ಯವಹಾರ? ನಮ್ದೇನು ಪೊಲೀಸ್ ಕೆಲಸ, ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತೀವಿ. ಅದ್ರಲ್ಲಿ ನಾನು ಗೊತ್ತಿತ್ತಲ್ಲ, 360 ಡಿಗ್ರಿಯಲ್ಲಿ ಯೋಚನೆ ಮಾಡ್ತೆ. ಕಣ್ಣು ಎದುರಿಗೆ ಕಾಣ್ತಾ ಇದ್ರು, ಹಿಂದ್ ಯಾರು ಸಣ್ಣಕ್ಕೆ ಹೆಜ್ಜೆ ಇಟ್ರೆ ಸಾಕು, ನನಗೆ ಗೊತ್ತಾಗ್ಬಿಡುತ್ತ. ಇವತ್ತು ಕೆಲಸ ಕಳ್ಕೊಂಡಿರೋ ಸುದ್ದಿನ ಹೇಗೆ ಹೇಳಲಿ ಅಂತ ಭಯ ಕಾಡ್ತಾ ಇತ್ತು. ಆದ್ರೆ ಆ ಭಗವಂತನೇ ಸಿಕ್ಬಿಟ್ನಲ್ಲ. ಮೊದಲು ಆ ಸುದ್ದಿನ ಹೇಳ್ಬಿಡ್ತೀನಿ. ದೇವರು ಸಿಕ್ಕಿದ್ದ ಅಂತ ಹೇಳಿದ್ರೆ ನನ್ನ ಹೆಂಡತಿ, ನನ್ನಪ್ಪ ಎಷ್ಟು ಖುಷಿ ಪಡಬಹುದು. ಅಮ್ಮ, ಗಂಟ್ಲಕ್ಕ ಕೊರಕರ ಅಂತಿದೆ, ಸ್ವಲ್ಪ ಕುಡಿಯೋಕೆ ನೀರು ತುಂಬಮ್ಮ. ತಂದೆ ಮಾವ, ತಂದೆ. ಯಾಕಪ್ಪ ಇವತ್ತು ಗಾಡಿ ಮೀಟ್ರ್ ಚೆಕ್ ಮಾಡೋಕ ಮೀಟ್ರ್ಲೇನಾ? ನಾನು ಯಾರನ್ನ ಮೀಟ್ ಮಾಡಿದೆ ಅನ್ನೋ ಮ್ಯಾಟ್ರ್ ನಿನಗೆ ಗೊತ್ತಾದ್ರೆ ನಿನ್ನ ಮೀಟ್ರೇ ಆಫ್ ಆಗ್ಬಿಡುತ್ತೆ. ಏನು ಭಗವಂತನ ಮೀಟ್ ಮಾಡ್ಕೊಂಡು ಬಂದ? ಹೌದು. ಅಪ್ಪ ಏನಾಯ್ತು? ಏನದು ಬಾಯಲೆ? ನೋಡು, ಕಾಶ್ಮೀರ ಅಂತ ಬಂದಿದ್ದಾನೆ. ಕಾಶಿ, ಆರಾಮ? ನಮ್ದು ಯಾವತ್ತಿದ್ರು ಆರಾಮೇ, ಗೌರ್ಮೆಂಟ್ ಕೆಲಸ. ಅದು ನಿಜಾನೇ. ನಿಮ್ದೇನು ಇವ್ರ ತರ ಸೇಲ್ಸ್ಮನ್ ಕೆಲ್ಸನಾ? ಅದು ಹೌದು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಜಪ್ಪಯ್ಯ ಅಂದ್ರೆ 4 ಚಡ್ಡಿ ಸೇಲ್ ಆತಿಲ್ಲ. ನಮ್ದು ಹಂಗಲ್ಲ ಕಣಿ, ಬೇಡ ಬೇಡ ಅಂದ್ರು ಅವರೇ ತುಂಬಿಸಿ ಕಳಿಸ್ತಾರ. ಗಿರಿ, ಸ್ವಲ್ಪ ಬರ್ತೀಯಾ? ನಿನ್ನ ಹತ್ರ ಮಾತಾಡ್ಬೇಕು. ಇವತ್ತು ಏನೇನು ನಡೀತು ಅಂತ ನಾನು ಹಿಂಗೆ ಹೇಳ್ಬೇಕು. ಮೊದಲು ಫ್ರೆಶ್ ಅಪ್ ಆಗಿ ಬನ್ರಿ, ಆಮೇಲೆ ಮಾತಾಡೋಣ. ಒಂದು 5 ನಿಮಿಷ ನನಗೆ ಟೈಮ್ ಕೊಡಲ್ವಾ ನೀನು? ರೀ, ಹೇಳಿದ ಮಾತು ಕೇಳಿ, ಹೋಗಿ ಫ್ರೆಶ್ ಆಗಿ ಬನ್ರಿ. ಬೇಡ ಬಿಡು, ನಾನು ಅಪ್ಪ ಹತ್ರನೇ ಹೇಳ್ತೀನಿ. ಅಪ್ಪ ಅಪ್ಪ, ಇವತ್ತು ಏನಾಯ್ತು ಗೊತ್ತಾ? ಡೋಂಟ್ ಡಿಸ್ಟರ್ಬ್ ಮೀ. ಕಾಶಿ ಹೋಗೋರ್ಗು ನಾನು ಎಲ್ಲೂ ಹೋಗಲ್ಲ, ಯಾರ ಹತ್ರ ಮಾತಾಡೋಲ್ಲ. ಎಲ್ಲರೂ ಅವ್ರವ್ರ ಪಾಡಿಗಿದ್ದಾರೆ. ನಾನೇನೋ ಹೇಳಕ್ ಬಂದಿದ್ದೀನಿ, ಯಾರೂ ಕೇಳಿಸ್ಕೊಳಕ್ ರೆಡಿ ಇಲ್ಲ.
ಪಬ್ಜಿಲಿ ಹೆಡ್ ಶಾಟ್ ಹೊಡೆದ್ರೆ 100 ಪಾಯಿಂಟ್ ಸಿಗುತ್ತೆ. ನಾನೀಗ ಶೂಟ್ ಮಾಡ್ತೀನಿ. 3 2 ಏ ಸ್ಕಂದ, ನನ್ನ ಕೆಲಸ ಹೊತ್ತು ಬರ. ಮಾವ ಇದೀರಾ? ಬದುಕಿದ್ದೀನಮ್ಮ. ರೀ 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 ಇದೀರಾ? ಇದೀನಿ. ಪ್ರಣಿ, ಸ್ಕಂದ ಎಲ್ಲಿದ್ದೀರೋ? ಏನಾಗಿಲ್ಲ ತಾನೆ? ಕಾಶಿ ಅವ್ರೆ, ಕಾಶಿ ಯಾತ್ರೆಗೆ ಹೋದ್ನೋ, ಅಂತಿಮ ಯಾತ್ರೆಗೆ ಹೋದ್ನೋ. ಬಂದೆ ಹೊರಗೆ ಯಾರೋ ಪಟಾಕಿ ಹೊಡೆದ ಸೌಂಡ್ ಅದ. ಕಂದ ನೋಡು, ನೀನ್ ಮಾಡಿದ ತರ್ಲೆಯಿಂದ ಏನೇನಾಯ್ತು ಇವತ್ತು ಅಂತ. ಹೋಗಿ ಚಿಕ್ಕಪ್ಪಂಗೆ ಸಾರಿ ಕೇಳು. ಚಿಕ್ಕಪ್ಪ ಸಾರಿ, ಮತ್ತೊಂದ್ಸಲ ಹೀಗೆ ಮಾಡಲ್ಲ. ಹೋಗ್ಲಿ ಬಿಡು ಕಂದ. ಶಿವು ಕರೆಂಟ್ ಬಿಲ್ ಕಟ್ಟಲಿಲ್ಲ ಅಂದಳಿ KBM ಫ್ಯೂಸ್ ಕಿತ್ತಾಕಿದ್ದ. ನಾನು ಹೊರಕುಳ್ ವಾಪಸ್ ಹಾಕ್ದ. ಪ್ರತಿ ಸಲ ನಾನೇ ಕರೆಂಟ್ ಕೊಡ್ಸೋಕಾತಿಲ್ಲ, ನೀವು ಕರೆಂಟ್ ಬಿಲ್ ಕಟ್ಟಕ. ಇವತ್ತು ಏನೇನೆಲ್ಲ ನಡೀತು ಅದನ್ನೆಲ್ಲ ಹೇಳ್ಕೋಬೇಕು ಅಂತ ಎಷ್ಟು ಸಂತೋಷವಾಗಿ ಬಂದೆ. ಒಬ್ರು ನನ್ನ ಮಾತ ಕೇಳೋರಿಲ್ಲ. ಅಲ್ಲ, ನಾನು ಏನ್ ಕೇಳಿದೆ? 5 ನಿಮಿಷ ಟೈಮ್, ಅದನ್ನು ಕೊಡೋರಿಲ್ಲ. ಅಲ್ಲ, ನಡೆದಿದ್ದನ್ನೆಲ್ಲ ಹೇಳ್ಕೊಂಡ್ರೆ ತಾನೆ ನನ್ ಮನ್ಸು ಹಗುರ ಆಗೋದು. ಈ ಮನೇಲಿ ನನ್ನ ಜೊತೆ ಮಾತಾಡೋರು ಯಾರು ಇಲ್ಲ. ನಾನಿದ್ದೀನಲ್ಲ ಶಿವಪ್ರಸಾದ್. ಭಗವಂತ, ನೀನು ಅದು ನಮ್ಮನೇಲಿ ನಿನ್ ಜೊತೆ ಮಾತಾಡೋದಕ್ಕೆ ಯಾರು ಇಲ್ಲ ಅಂದ್ಯಲ್ಲ, ಅದಕ್ಕೆ ನಾನು ಬಂದೆ. ಏನೇ ಇದ್ರು ಹಂಚ್ಕೋ. ಆಹಾ, ಏನ್ ಗೊತ್ತಾ ಭಗವಂತ, ನಮ್ಮವ್ರು ಯಾರು ಇಲ್ವಲ್ಲ ಅಂತ ಅನ್ಕೊಳ್ಳೋ ಟೈಮಲ್ಲಿ ನಮ್ಮ ಮಾತು ಕೇಳಿಸ್ಕೊಳಕ್ ಒಬ್ರು ಇದಾರಲ್ಲ ಅಂತ ಗೊತ್ತಾದ್ರೆ ಅದೊಂಥರ ಫೀಲು. ಏನ್ ಗೊತ್ತಾ ಭಗವಂತ, ಇವತ್ ನಿನ್ ಸಿಕ್ಕ ಖುಷಿನ ನಮ್ಮ ಮನೆಯವ್ರ ಹತ್ರ ಹಂಚ್ಕೊಳ್ಳೋಣ ಅಂತ ಬಂದೆ. ಆದ್ರೆಲ್ಲರೂ ಬ್ಯುಸಿ ಇದಾರೆ. ಈ ಮಧ್ಯೆ ಟೆನ್ಷನ್ ಬೇರೆ. ಇರುವ ಭಾಗ್ಯವನ್ನೆನೆದು ಬಾರನೆಂಬುದನ್ನು ಬಿಡು, ಹರುಷಕ್ಕಿದೆ ದಾರಿ. ಓ, ನಿನಗೂ ಫಾರ್ವರ್ಡೆಡ್ ಮೆಸೇಜ್ಗಳು ಬರುತ್ತೆ ಅಂತ ಆಯ್ತು. ಆದ್ರೆ ನೀನೇನ್ ಹೇಳ್ದೋ ಅರ್ಥ ಆಗ್ಲಿಲ್ಲ. ಈಗ ನಾನ್ ಹೇಳಿದ್ದಕ್ಕೂ ನೀನ್ ಹೇಳ್ತಾ ಇರೋದಕ್ಕೂ ಏನ್ ಲಿಂಕು ಅಂತ ಗೊತ್ತಾಗ್ಲಿಲ್ಲ. ರೀ ಭಗವಂತ, ನನ್ ವೈಫು ಪರಿಚಯ ಮಾಡಿಸ್ತೀನಿ ಇರು. ರೀ ಅಷ್ಟೊತ್ತಿಂದ ಹೀಗೆ ಕೂತಿದ್ದೀರಾ ನೀವು? ಹೋಗಿ ಸ್ನಾನ ಮಾಡ್ಕೊಂಡ್ ಬನ್ನಿ, ಧರ್ಮಸ್ಥಳದ ಪ್ರಸಾದ ಕೊಡ್ತೀನಿ. ಅಯ್ಯೋ ಗಿರಿ, ಮೊದಲು ನನ್ನ ಮಾತು ಕೇಳಿಸ್ಕೊ. ನಾನಿವತ್ತು ದೇವರನ್ನ ನೋಡ್ದೆ. ರೀ, ನನ್ನ ಬಿಟ್ಟು ಒಬ್ರೇ ದೇವಸ್ಥಾನಕ್ಕೆ ಹೋಗಿದ್ರಾ? ಕರೆದಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ಅಯ್ಯೋ, ದೇವಸ್ಥಾನದಲ್ಲಿರೋ ದೇವರಲ್ಲ, ನಾನಿವತ್ತು ಸಾಕ್ಷಾತ್ ಭಗವಂತನೇ ನೋಡ್ದೆ. ಓ, ಭಗವಂತ ನನಗೂ ಫೋನ್ ಮಾಡಿದ್ದ. ನಾನು ಕೆಲ್ಸದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀನಿ, ಆಮೇಲೆ ಸಿಗ್ತೀನಿ ಅಂತ ಹೇಳ್ದೆ. ಹೋಗಿ ಸ್ನಾನ ಮಾಡ್ಕೊಂಬನ್ರಿ. ಇಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡು, ನನ್ನ ಕಣ್ಣಿಗೆ ದೇವ್ರು ಕಾಣಲ್ಲ, ಇವ್ರ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ನಂತೆ. ಒಳ್ಳೆ ಕತೆ. ಗಿರಿ, ಗಿರಿ, ಏನ್ ಜನ ರೇ, ಭಗವಂತ ಇದಾನೆ ಅಂದ್ರೆ ನಂಬ್ತಾರೆ. ಭಗವಂತ ಸಿಕ್ಕಿದ ಅಂತ ಹೇಳ್ತಾ ಇದ್ದೀನಿ, ನಂಬ್ತಾನೆ ಇಲ್ವಲ್ಲ. ಎಲ್ರಿಗೂ ದೇವ್ರು ಸಿಗೋದಿಕ್ಕೆ ಎಲ್ರೂ ಶಿವಪ್ರಸಾದ್ ಅಲ್ವಲ್ಲ. ಥ್ಯಾಂಕ್ಸ್. ಏನ್ ಶಿವಪ್ರಸಾದೋ ಏನೋ, ಇವತ್ತು ನನ್ನ ಗ್ರಾಚಾರ ಕೆಟ್ಟಿದ್ದಿದ್ರೆ ನೇರ ನಿನ್ ಪಾದನೆ ಸೇರ್ಬಿಡ್ತಾ ಇದ್ದೆ. ಯಾಕೆ? ಅರೆ, ಏನ್ ಯಾಕೆ ಅಂತ ಕೇಳ್ತಾ ಇದೀಯಾ? ಏನೋ ಗೊತ್ತಿಲ್ದೇ ಇರೋ ಒಂಥರ. ನನ್ನ ಮಗನ ಕೈಯಲ್ಲಿ ಲೋಡೆಡ್ ಗನ್ನು, ದೊಡ್ಡ ಅನಾಹುತ ಆಗ್ಬಿಡ್ತಾ ಇತ್ತು. ಸತ್ಯ, ಯಾರಿಗೇನೂ ತೊಂದರೆ ಆಗ್ಲಿಲ್ಲ. ಹೇ, ನಮ್ಮನ್ನ ಸೇವ್ ಮಾಡಿದ್ದು ನೀನೇ ತಾನೇ? ನಾನೇನು ಮಾಡಲಿಲ್ಲ ಶಿವಪ್ರಸಾದ್. ಇಲ್ಲಿ ನಡೆಯೋದಕ್ಕೆಲ್ಲ ನೀವೇ ಕಾರಣ, ನಾನಲ್ಲ. ಬರೋ ಸಂಬಳ ನಿನಗೆ ಸಾಲ್ತಿಲ್ಲ, ಅದಕ್ಕೆ ನೀನು ಕರೆಂಟ್ ಬಿಲ್ ಕಟ್ಟಿಲ್ಲ. ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ತೆಗೆದಿದ್ದಾರೆ. ಆ ಸಮಯದಲ್ಲಿ ಕತ್ಲಾಗಿದೆ. ಕತ್ಲು ಅಂದ್ರೆ ಭಯ ಪಡೋ ನಿನ್ನ ಮಗ ಹೆದರ್ಕೊಂಡು ಗನ್ನ ಕೈಯಿಂದ ಕೆಳಗೆ ಬಿಟ್ಟಿದ್ದಾನೆ. ಇಷ್ಟೇ ನಡೆದಿರೋದು. ಇದ್ರಲ್ಲಿ ನನ್ನ ಕೆಲಸ ಏನಿದೆ? ಅಂದ್ರೆ ನನ್ನ ಕರೆಂಟ್ ಬಿಲ್ ಕಟ್ಟದಿರೋದೇ ಒಳ್ಳೇದಾಯ್ತಲ್ವಾ?
3 ದಿನದಿಂದ ಕರೆಂಟ್ ಬಿಲ್ ಕಟ್ಟಕ್ಕೂ ನನಗೆ ಆಗ್ತಿಲ್ಲ, ಇದು ಒಂದು ಜನ್ಮನ ಅಂತ ನೀನೇ ಬೈಕೋತಿದ್ದೆ. ಈಗ ನೋಡಿದ್ರೆ ಅದೇ ವಿಷಯಕ್ಕೆ ಖುಷಿ ಪಡ್ತಾ ಇದೆಯಾ? ಎಷ್ಟು ವಿಚಿತ್ರ ಅಲ್ವಾ? ಅಂದ್ರೆ ಏನೇ ಪ್ರಾಬ್ಲಮ್ ಬಂದರೂ ಅದು ನಮ್ಮ ಒಳ್ಳೇದಕ್ಕೆ ಅಂತ ಹೇಳ್ತೀಯಾ? ಈ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರಲ್ಲ, ಹಾಗಿದ್ಮೇಲೆ ಇನ್ಮೇಲೆ ಏನೇ ಪ್ರಾಬ್ಲಮ್ ಬಂದರೂ ನಾವು ಆರಾಮಾಗಿರ್ಬೋದಲ್ವಾ? ಪ್ರಯತ್ನ ಪಟ್ಟು ನೋಡು, ಕಷ್ಟ ಏನಿಲ್ಲ. ಹಾ, ಪಡ್ತೀನಿ. ಆದರೆ ನನಗೀಗ ಒಂದೇ ಒಂದು ಭಯ. ನನ್ನ ಕೆಲಸ ಹೋಗಿರೋ ವಿಷಯನ ನಮ್ಮ ಮನೆಯವ್ರು ಹೇಗೆ ತಿಳಿಸ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ರಾಜ ಚಡ್ಡಿ ಮತ್ತು ಬನಿಯನ್ಗಳು ಇದನ್ನ ಹೊರಗೂ ಹಾಕೋಬಹುದು. ನಾಳೆಯಿಂದ ಈ ಕಂಪ್ನಿಲಿ ನಾನು ಕೆಲಸ ಮಾಡಲ್ಲ ಅಂತ ನನ್ನ ಹೆಂಡತಿಗೆ ಏನಾದರೂ ಗೊತ್ತಾದ್ರೆ ಅವಳೇನು ತಿಳ್ಕೊಳ್ಳಲ್ಲ. ನೀನೇ ಹೇಳ್ದೆ, ಒಳಗಡೆ ಒಂದು ವಾಯ್ಸ್ ಇರುತ್ತೆ, ಅದ್ರ ಪ್ರಕಾರ ನಡ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತ. ಏನೂ ಸರಿ ಹೋಗ್ಲಿಲ್ಲ, ಕೆಲಸ ಹೋಯ್ತು. ನೀನು ತುಂಬ ಬೇಗ ನಿರ್ಧಾರಕ್ಕೆ ಬರ್ತೀಯ ಶಿವಪ್ರಸಾದ್. ಸ್ವಲ್ಪ ಸಮಾಧಾನ ಮಾಡ್ಕೋ. ಏನು ಸಮಾಧಾನ ಮಾಡ್ಕೊಳ್ಳೋದೋ ಏನೋ, ಎಲ್ಲ ನನ್ನ ಕರ್ಮ. ಏನಂದೆ? ನನ್ನ ಕರ್ಮ 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 ಅಂದೆ. ಅದೇ ಕರ್ಮ ಫಲಗಳು ಅಂತ ಇರುತ್ತಲ್ವಾ, ಅದ್ರ ಪ್ರಕಾರ ಯಾವ್ಯಾವ ಸಮಯದಲ್ಲಿ ನಿನಗೆ ಏನೇನು ಸಿಗಬೇಕೋ ಅದೆಲ್ಲ ಸಿಗುತ್ತೆ. ಅಯ್ಯೋ ಭಗವಂತ, ಪುರಾಣದಲ್ಲಿ ದೇವ್ರು ಬರಬೇಕು, ದೇವರೇ ಬಂದು ಪುರಾಣ ಹೇಳ್ಬಾರ್ದು. ನನ್ನ ಕಷ್ಟ ನನಗೆ ನೀನು ಒಳ್ಳೆ. ಹೆಂಗೆ ಹೇಳಿ ನಾನು ಹೆಂಡ್ತಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಭಗವಂತ, ಈ ವಿಷಯನ ನನ್ನ ಹೆಂಡ್ತಿ ಹೇಳಕ್ಕೆ ನೀನೇ ನಂಗೆ ಭಗವಂತ ಬೇಕಾದ ಟೈಮಲ್ಲಿ ಕೈ ಕೊಟ್ಟ ಭಗವಂತ. ಶಿವ, ಏನು ಸಾಂಬಾರಲ್ಲಿ ಈಜಾಡ್ಬೇಕು ಅಂತ ಮಾಡಿದ್ಯಾ? ನಾವೆಲ್ಲ ಊಟ ಮಾಡ್ತಿದ್ದೀವಿ, ನೀನ್ ನಾಲ್ಗೇನೋ ಚಾಚಿಲ್ವಲ್ಲ? ನಾಲ್ಗೆ ಚಾಚಿದ್ದಕ್ಕೆ ಕೆಲಸ ಹೋಗಿದ್ದು. ಈಗ ಆ ವಿಷಯ ನಿಮ್ಮ ಹತ್ರ ಹೇಳಕ್ಕೆ ನಾಲ್ಗೆನೆ ಬರ್ತಾ ಇಲ್ಲ. ರೀ, ನಾನು ನಿಮ್ಮ ಹತ್ರ ಏನೋ ಹೇಳಬೇಕು ಅನ್ಕೊಂಡಿದ್ದೆ ರೀ. ಸುಜಾತ ಹತ್ರ ನಾನು ಇನ್ನೊಂದು ಚೀಟಿ ಹಾಕಿದ್ದೀನಿ. ಇನ್ನೊಂದು ಚೀಟಿನ? ಈಗಾಗಲೇ ಒಂದಿತ್ತಲ್ಲ, ಅದನ್ನ ಕಟ್ಟಕ್ಕಾಗ್ದೇನೆ ಹೇಗ್ತಾ ಇದ್ದೀನಿ ನಾನು. ರೀ, ನಾನೇ ನಿಮ್ ದುಡ್ಡೆಲ್ಲ ತಗೊಂಡು ನನ್ನ ತವ್ರ ಮನೆಗೆ ಕೊಡ್ತಾ ಇದ್ದೀನಿ. ಮಾವಂಗೋಸ್ಕರ ಅವ್ರ ಹೆಲ್ತ್ ಇನ್ಶೂರೆನ್ಸ್ ಕಂತು ಕಟ್ಬೇಕಲ್ಲ ಅಂತ ಇನ್ನೊಂದು ಚೀಟಿ ಒಪ್ಕೊಂಡಪ್ಪ. ರೀ, ನಾನು ನನ್ನ ಜೀವನನೇ ಇಡೀ ಮನೆಗೋಸ್ಕರ ಸವಸಿದ್ದೀನಿ, ಅದೆಲ್ಲ ಕಾಣಲ್ಲ ನಿಮ್ಗೆ. ನಂಗೆ ಗೊತ್ತು, ಈ ಗಂಡಸ್ರ ಬುದ್ಧಿನೇ ಇಷ್ಟು. ನಿನ್ನಿಂದ ನಾನು ಬಯಸ್ಕೊಳಂಗ ಆಯ್ತಲ್ಲ. ಆಯ್ತು, ಏನೋ ಒಂದು ಮಾಡೋಣ ಬಿಡು. ಅಪ್ಪ. ಏನಪ್ಪ? ಏನಿಲ್ಲ ಬಿಡಪ್ಪ. ಸಾರಿ, ಹೇಳು. ಅದು ಅಪ್ಪ, ಪ್ರಾಜೆಕ್ಟ್ ಟ್ರಿಪ್ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಬರಲ್ಲ ಅಂದೆ, ಆದರೆ ಮ್ಯಾಮು ಮಿಸ್ ಮಾಡಂಗೆ ಎಲ್ಲ ಕಂಪಲ್ಸರಿ ಬರಲೇಬೇಕು ಅಂದರು. 5,000 ಆಗತ್ತಂತಪ್ಪ. ಎಷ್ಟು? 5,000 ಅಂತೆ. ಅಪ್ಪ, ನಿಂದೇನಗಳು, ಅವನು ನೆಮ್ಮದಿಯಾಗಿ ಊಟ ಮಾಡಿ ಬಿಡು, ಆಮೇಲೆ ಕೂತ್ಕೊಂಡು ನಿಧಾನವಾಗಿ ಮಾತಾಡೋಣ. ಏನ್ ತಾತ ನೀನು ಯಾವಾಗ ಕೇಳ್ಬೇಕು ಅಂದ್ರು ಈಗ ಬೇಡ ಆಮೇಲೆ ಅಂತ್ಯ, ಮತ್ತೆ ಯಾವಾಗ ಕೇಳಿ? ನೋಡು, ನಿಂದು ಬಹಳ ಆಯ್ತು. ಅಪ್ಪ, ನೀನು ನೆಮ್ಮದಿಯಾಗಿ ಊಟ ಮಾಡು, ಎಲ್ಲರೂ ಊಟ ಮಾಡಿ. ಅದೇನಂತ ನಾನು ನೋಡ್ತೀನಿ, ಸರಿನಾ? ನೀವು ಊಟ ಮಾಡ್ರಿ. ಊಟ ಮಾಡ್ರಿ. ನನ್ಗೆ ಹಸುವಿಲ್ಲ. ನೋಡಿ ಮಾವ, 45 ರೂಪಾಯಿ ಕೆಜಿ ಅಕ್ಕಿ. ನೋಡಿ ಹೇಗ್ ಬಿಟ್ಟು ಹೋಗ್ತಿದ್ದಾರೆ ಅಂತ. ಇವ್ರಿಗೆ ಗೆದ್ದೋದ್ರೆ ನನ್ನ ಗಂಟ್ಲಲ್ಲಿ ಅನ್ನ ಇಳಿಯತ್ತ ಹೇಳಿ? ನೋಡಮ್ಮ, ಪಾಪ ಅವನಿಗೆ ಆಫೀಸ್ ಟೆನ್ಷನ್ನು, ಸಮಾಧಾನ ಮಾಡ್ಕೊಳ್ಳಮ್ಮ ನೀನು. ಬಂದಾಗಿಂದ ಒಂಥರನೇ ಇದ್ದಾರೆ. ಅವ್ರ ಮನ್ಸಲ್ಲಿ ಏನಿದೆ ಅಂತ ಹೇಳ್ಕೊಂಡ್ರೆ ತಾನೇ ನನಗೂ ಗೊತ್ತಾಗೋದು. ಸಮಾಧಾನ ಮಾಡಪ್ಪ. ಅಪ್ಪ ನೋಡಿದ್ರೆ
ನನಗೆ ಆಫೀಸ್ ಟೆನ್ಷನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಆಫೀಸ್ ಇದ್ರೆ ಅಲ್ವಾ ಟೆನ್ಷನ್ ಮಾಡ್ಕೊಳ್ಳೋದು. ಈಗ ಆ ವಿಷಯ ಹೇಗೆ ಹೇಳಿ ಅಂತ ತಾನೇ ನನ್ನ ಟೆನ್ಷನ್ನು. ಏನಪ್ಪ ಮಾಡಲಿ? ನಿನ್ನ ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಮಾಡು. ಮತ್ತೆ ಬಂದ ಭಗವಂತ ಈ ಪಂಚ ಡೈಲಾಗ್ ಹೇಳಕ್ಕೆ. ಅಲ್ಲ ಭಗವಂತ, ಬರೋದು ಬಂದಿದ್ಯಾ, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ? ಈ ದೇವ್ರ ಪಿಕ್ಚರಲ್ಲಿ ಭಕ್ತ ಬೆಂಡಾದ ತಕ್ಷಣ ಭಗವಂತ ತಥಾಸ್ತು ಅಂತ ಹೇಳ್ತಾನಲ್ಲ, ಅದೇ ತರ ನೀನು ನನಗೆ ತಥಾಸ್ತು ಅಂತ ಹೇಳ್ಬಿಟ್ಟು ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತೀನಿ. ಇಲ್ಲಾಂದ್ರೆ ಬೆಂಕಿಯಲ್ಲಿ ಅರಳಿದ ಹೂವು ಆಗ್ಬಿಡ್ತೀನಿ. ಆಕ್ಚುಲಿ ಸಿಚುಯೇಷನ್ ತುಂಬಾ ಟೈಟ್ ಆಗಿದೆ, ಸ್ವಲ್ಪ ಲೂಸ್ ಮಾಡಬಾರ್ದಾ? ಹೆಲ್ಪ್ ಮಾಡಬಾರ್ದಾ? ಶಿವಪ್ರಸಾದ್, ನೀನ್ ನೆಮ್ಮದಿಯಾಗಿರೋದಕ್ಕೆ ನಾನ್ ತಥಾಸ್ತು ಹೇಳಿದ್ರೆ ಆಗಲ್ಲ. ಮತ್ತೆ ನೀನೇ ತಥಾಸ್ತು ಹೇಳಬೇಕು. ಚೆನ್ನಾಗಿ ಹೇಳಿದೆ. ತಥಾಸ್ತು ಅಂತ ಹೇಳಕ್ಕೆ ನಾನೇ ನಿಂತರ ದೇವ್ರ? ಹೌದು, ನಿನ್ನೊಳಗಿರೋದು ನಾನೇ ಶಿವಪ್ರಸಾದ್. ತಥಾಸ್ತು ಅಂದ್ರೆ ಹಾಗೆ ಆಗ್ಲಿ, ಅನ್ಕೊಂಡಿದ್ದಾಗ್ಲಿ ಅಂತ ಅರ್ಥ. ನೀನ್ ನೆಮ್ಮದಿ ಆಗಿರ್ತೀನಿ ಅನ್ಕೋ, ನಿನಗೆ ನೆಮ್ಮದಿ ಸಿಗುತ್ತೆ. ಅಯ್ಯೋ ನನಗೆ ಕಷ್ಟ ಬಂದಿದೆ, ನಾನು ಮುಳುಗೋಗ್ತೀನಿ ಅಂತ ಅನ್ಕೊಂಡ್ರೆ ಖಂಡಿತ ನೀನ್ ಮುಳುಗೋಗ್ತೀಯ. ಭಗವಂತ, ನನಗೊಂದು ಡೌಟು. ಏನು? ನೀನ್ ನಿಜವಾಗ್ಲೂ ದೇವ್ರೇನಾ? ಯಾಕೆ? ಮತ್ತೇನೇನು? ಯಾಕೆ ನೀನು ಈ ಥರ ಕನ್ಫ್ಯೂಸ್ ಮಾಡಿ ಹೆದರ್ಸ್ತಾ ಇದೆಯಾ? ಈ ಹೆದರ್ಸೋ ಕೆಲಸ ಎಲ್ಲ ದೆವ್ವಗಳದು ಭೂತಗಳದು ತಾನೆ. ನನ್ನನ್ನ ಭೂತನಾಥ ಅಂತಾನೂ ಕರೀತಾರೆ. ಓ, ಈಸ್ ಇಟ್? ಐ ಆಮ್ ಶಿವಪ್ರಸಾದ್, ಗ್ಲಾಡ್ ಟು ಮೀಟ್ ಯು. ಏನ್ ಭಗವಂತ, ನನ್ನ ಪ್ರಾಬ್ಲಮ್ ಅಲ್ಲಿ ನಾನು ಸಾಯ್ತಾ ಇದ್ದೀನಿ, ನೀನ್ ನೋಡಿದ್ರೆ ನೀನೇ ಸೆಲ್ಫ್ ಪ್ರಮೋಟ್ ಮಾಡ್ಕೋತಾ ಇದೀಯಾ? ಅಲ್ಲ ಭಗವಂತ, ಅನ್ಕೊಂಡ ತಕ್ಷಣ ಅನ್ಕೊಂಡಿದ್ದೆಲ್ಲ ಆಗ್ಬಿಡುತ್ತಾ? ಈಗ ದೇವರ ತಲೆ ಮೇಲಿಂದ ಬಲಗಡೆಗೆ ಹೋಗಿದ್ರೆ ಏನ್ ಅನ್ಸುತ್ತೆ? ನಾವು ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಂಬಿಕೆ ಬರುತ್ತೆ. ಅಲ್ಲಿ ಬಲಗಡೆ ಹೂ ಬಿದ್ದಿದ್ದಕ್ಕಿಂತ ಜಾಸ್ತಿ ನೀನ್ ಬಲವಾಗಿ ಅನ್ಕೊಂಡಿದ್ಯಲ್ಲ, ಅದೇ ಕೆಲಸ ಮಾಡಿದ್ದೆ. ಹೌದು, ನನಗೂ ಸುಮಾರು ಸರಿ ಈ ತರ ಆಗಿದೆ. ಆದ್ರೆ ಅದು ಹೇಗೆ? ಮನಸ್ಸಿನಂತೆ ಮಹಾದೇವ. ನೀನ್ ಹೇಳೋದೆಲ್ಲ ಸರಿ ಭಗವಂತ, ಆದ್ರೂ ಯಾಕೋ ಭಯ ಹೋಗ್ತಾ ಇಲ್ಲ. ಪ್ರತಿಯೊಬ್ಬ ಸ್ವಾಭಿಮಾನಿಗೂ ಭಯ ಇರಬೇಕು. ಭಯ ಇಲ್ಲದೆ ಇದ್ರೆ ಸ್ವಾಭಿಮಾನ ಅಹಂಕಾರವಾಗಿ ಬದಲಾಗುತ್ತೆ. ನಿನ್ನನ್ನು ನೀನು ನಂಬು. ನಂಬ್ತೀನಿ ಭಗವಂತ. ಆದ್ರೂ ಪಾಪ ನಮ್ಮ ಮನೆಯವರು ಏನೇನೋ ಪ್ಲಾನ್ ಮಾಡ್ಕೊಂಡಿದ್ರು. ಈಗ ನನಗೆ ಕೆಲಸನೂ ಇಲ್ಲ, ಸಂಬಳನೂ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನಾಗುತ್ತೋ ಅಂತ ಒಳಗೆ ಪಕ 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 ಅಂತ ಇದೆ. ಶಿವಪ್ರಸಾದ್, ದೇವ್ರ ಮೇಲೆ ನಿನಗೆ ನಂಬಿಕೆ ಇದ್ದಿದ್ದಕ್ಕೆ ನಾನು ನಿನಗೆ ಕಾಣಿಸ್ಕೊಂಡಿದ್ದೆ. ಈ ಜಗತ್ತಲ್ಲಿ ನಂಬಿ ಕಳ್ಕೊಂಡವರಿದ್ದಾರೆ ಹೊರತು ನಂಬಿ ಕೆಟ್ಟವರಿಲ್ಲ ಶಿವಪ್ರಸಾದ್. ಭಗವಂತ, ಆಕ್ಚುಲಿ ನಾನು ಊಟ ಮಾಡದೆ ಬಂದೆ, ಆದ್ರೆ ನಿನ್ನ ಮಾತುಗಳು ಕೇಳ್ತಾ ಇದ್ರೆ ನನಗೆ ಹಸಿವು ನೀಗಿದ ಅನುಭವ ಆಗ್ತಾ ಇದೆ. ಒಂಥರ ಮೋಟಿವೇಶನ್ ಆಗ್ತಾ ಇದೆ. ಆಯ್ತು ಭಗವಂತ, ನೀನು ಹೇಳ್ದಾಗೆ ನಾನು ಚಿಂತೆ ಮಾಡಲ್ಲ, ಧೈರ್ಯವಾಗಿರ್ತೀನಿ. ಯಾಕೆಂದ್ರೆ ಸದಾ ನೀನು ನನ್ನ ಜೊತೆನೇ ಇರ್ತೀಯ ಅಲ್ವಾ, ಅದಕ್ಕೆ. ಈಗ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ. ಗಿರೇ, ನೀರಿಟ್ಟಿದ್ಯಾ? ಇಷ್ಟ ಬೇಗ ಆಫೀಸ್ಗೆ ಹೋಗಿ ಆಫೀಸ್ ಬಾಗ್ಲ ತೆಗಿಬೇಕು ನೀವು. ಪ್ರಾಣಿ ಸ್ನಾನಕ್ಕೆ ಹೋಗಿದ್ದಾಳೆ. ಕಂಪ್ನಿ ಅನ್ನ ತಿನ್ಕೊಂಡು ನಮ್ಮ ಕಂಪ್ನಿಗೆ ಬಾಗ್ಲಾಕ್ಬೋದು ಅಂತ ನಮ್ಮ ಓನರ್ಗೆ ಹೇಳ್ತೀಯಾ? ಇನ್ನೊಂದು ಕ್ಷಣ ಇಟ್ಕೊಡುದು ನಮ್ಮ ಆಫೀಸಲ್ಲಿ. ಕೆಲಸದಿಂದ ತೆಗೆದಾಕಿದ್ದೀನಿ. ಅಯ್ಯೋ, ನನ್ನ ಕೆಲಸ ಹೋಗಿರೋ ವಿಷಯನೇ ಮರ್ತ್ಬಿಟ್ನಲ್ಲ. ಭಗವಂತ ಪಾಸಿಟಿವ್ ಆಗಿರು, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ದ. ಅದನ್ನೇ ನಂಬ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡಿದೆ. ಇವಾಗ ಕೆಲಸ ಹೋಗಿರೋ ವಿಷಯ ಹೇಳಿದ್ರೆ ನಮ್ಮ ಮನೆಯವರು ಅದನ್ನ ಹೇಗೆ ಪಾಸಿಟಿವ್ ಆಗಿ ತಗೋತಾರೆ? ಏನಪ್ಪ ಮಾಡಲಿ?
ನನಗಿವತ್ತು ಕ್ಲಾಸ್ ಲೇಟಾಗಿ ಶುರು ಆಗುತ್ತೆ. ಬಕೆಟಿಗೆ ಬಿಸಿನೀರು ಹಾಕಿದ್ದೀನಿ. ಮೊದಲು ನೀನೇ ಸ್ನಾನಕ್ಕೆ ಹೋಗ್ಬಿಡು. ಹೆಂಗಿರು ನಿನ್ನ ಕೆಲ್ಸಕ್ಕೆ ಬೇಗ ಹೋಗ್ಬೇಕಲ್ವಾ? ಸ್ಕಂದ, ಸ್ಕಂದ ಎಲ್ಲೋ ಇದೆಯಾ? ಅಯ್ಯೋ, ನಾನು ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂತ ಅನ್ಕೊಂಡಿದ್ದಾಳೆ ಇವಳು. ಹೋಗಲ್ಲ ಅಂತ ಗೊತ್ತಾದ್ರೆ ಏನಾಗ್ಬೋದು? ರೀ, ಪ್ರತಿದಿನ ಬೆಳಿಗ್ಗೆ ನೀವೇ ಬೇಗ ರೆಡಿ ಆಗ್ಬೇಕು ಅಂತ ಓಡಾಡ್ತಿದ್ರಿ. ಇವತ್ತು ಬಿಸಿನೀರು ಇಟ್ರು ಯಾಕೆ ಸುಮ್ಮನೆ ಕೂತಿದ್ದೀರಾ? ಅಯ್ಯೋ, ನಾನು ಮಾಡಿರೋ ಕೆಲಸಕ್ಕೆ ದೊಡ್ಡ ಬಾಸೇ ಕಾಲ್ ಮಾಡ್ತಾ ಇದ್ದಾರೆ. ಇನ್ನೇನಂತಾರೋ ಏನೋ. ದೇವ್ರೆ, ನಾನು ಅನ್ಕೊಂಡಿದ್ದನ್ನೆಲ್ಲ ನೆರವೇರ್ಸಪ್ಪ. ನೀನು ಹರಕೆ ಎಲ್ಲ ತೀರಿಸ್ಬಿಡ್ತೀನಿ. ಫೋನ್ ರಿಸೀವ್ ಮಾಡಿದ್ರೆ ಬೈಸ್ಕೋಬೇಕು. ಏನ್ ಮಾಡ್ಲಿ ನಾನು ಇವಾಗ? ರೀ ರೀ, ಆಗ್ಲಿಂದ ಫೋನ್ ಬರ್ತಾ ಇದೆ, ಫೋನ್ ಎತ್ತುತ್ತಾ ಇಲ್ಲ. ಬೆಲ್ ಆಗ್ತಿದೆ, ಬಾಗಿಲು ತೆಗಿತಿಲ್ಲ. ಏನಾಗಿದೆ ನಿಮ್ಗೆ? ಏನೂ ಆಗಿಲ್ಲಮ್ಮ, ನಾನು ಫೋನ್ ಎತ್ತುವಷ್ಟರಲ್ಲಿ ಕಟ್ ಆಗ್ತಾ ಇದೆ ಫೋನ್ ಅಷ್ಟೇ. ಶಿವಪ್ರಸಾದ್ ಅವ್ರ ಹೆಸರಿಗೆ ಕೊರಿಯರ್ ಬಂದಿದೆ. ಕೊರಿಯರ ಆಫೀಸಿಂದಾನೇ ಬಂದಿರಬೇಕು. ಯು ಆರ್ ಡಿಸ್ಮಿಸ್ಡ್ ಅಂತ. ಕೊಡಿ, ಇದೇನಂತ ಇಂಪಾರ್ಟೆಂಟ್ ಇರಲ್ಲ, ನಾನು ನೋಡ್ಕೊಡ್ತೀನಿ ಬಿಡು. ರೀ, ನಿಮ್ಮ ಆಫೀಸಿಂದನೇ ಬಂದಿರೋದು, ಕೊಡಿ ಇಲ್ಲಿ. ಅಯ್ಯೋ, ಆಫೀಸ್ದು ಸೇಲ್ಸ್ ರಿಪೋರ್ಟ್ ಆ ಥರ ಏನೋ ಇರುತ್ತೆ, ನಾನು ಆಮೇಲೆ ನೋಡ್ಕೊಳ್ತೀನಿ. ರೀ, ಕೆಲಸ ಅಂದರೆ ಎಲ್ಲ ಬಿಟ್ಟು ಓಡೋಗ್ತಿದ್ರಿ. ಈಗ ನೋಡಿದ್ರೆ ಆಫೀಸಿಂದ ಲೆಟ್ರ್ ಬಂದಿದೆ ಅಂದ್ರೂ ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದೀರಲ್ರಿ. ಏನು ಅಂತ ನೋಡೋಣ. ಅಯ್ಯೋ, ಯಾಕೆ ಗಿರಿ ಹೀಗೆ ನೋಡ್ತಾ ಇದ್ದಾಳೆ? ಈಗ ಒಪ್ಕೊಳ್ದೆ ಹೋದ್ರೆ ತುಂಬ ದೊಡ್ಡ ತಪ್ಪಾಗ್ಬಿಡುತ್ತೆ. ಗಿರಿ, ಇದರಲ್ಲಿ ನಂದೇನೂ ತಪ್ಪಿಲ್ಲ. ಆ್ಯಕ್ಚುಲಿ ನಾನು ಮೊದಲೇ ಹೇಳಬೇಕು ಅಂತಲೇ ಅಂದ್ಕೊಂಡಿದ್ದೆ, ಆದರೆ ಆಗಲಿಲ್ಲ. ಅದೇನಾಯ್ತು ಗೊತ್ತಾ, ನಮ್ಮ ಮ್ಯಾನೇಜರ್ ನನ್ನನ್ನು ಕರೆದು ಪ್ರಮೋಷನ್ ಕೊಟ್ರಾ? ಏನು ಆಡ್ಕೋತಾ ಇದೆಯಾ? ಇಲ್ಲ ರೀ, ಇಲ್ಲಿ ನೋಡಿ, ನಿಮಗೆ ಪ್ರಮೋಷನ್ ಸಿಕ್ಕಿದೆ ರೀ. ಇಲ್ಲಿ ಇದು ನನ್ನ ಪ್ರಮೋಷನ್ ಬಗ್ಗೆನೇ. ದೇವ್ರೆ, ಕಟ್ಬಿಟ್ಟಪ್ಪ. ಶೋ, ಪ್ರಮೋಷನ್ ಸಿಕ್ತಾ? ನನ್ನನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಮಾಡ್ತಾರಂತೆ. ಪ್ರಮೋಷನ್ ಲೆಟರ್ ಕೊಡೋದಕ್ಕೆ ಖುದ್ದು ದೊಡ್ಡ ಬಾಸೇ ಬರ್ತಾರಂತೆ. ಏನು, ಪ್ರಮೋಷನ್ ಲೆಟರ್ ಕೊಡೋಕ್ಕೆ ದೊಡ್ಡ ಬಾಸೆ ಬರ್ತಿದಾರ ಈ ಕಾಲದವರು? ಹೌದಪ್ಪ, ಅದು ನಮ್ಮ ಕಂಪ್ನಿ ರೂಲ್ಸು. ಇಂಥ ಲೆಟರ್ಸ್ ಕೊಡೋದಕ್ಕೆ ಅವರೇ ಬರ್ತಾರೆ. ಅಯ್ಯೋ, ಜೀವನ ಪೂರ್ತಿ ನೀನು ಚಡ್ಡಿ ಮಾರ್ಕೊಂಡೇ ಜೀವನ ಮಾಡ್ತೀಯ ಅಂತ ತಿಳ್ಕೊಂಡಿದ್ದೆ. ಆ ದೇವ್ರ ದಯದಿಂದ ನನ್ನ ಮಗ ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ನಮ್ಮ ಸ್ನೇಹಿತರ ಹತ್ರ ಹೆಮ್ಮೆಯಿಂದ ಹೇಳ್ಕೊಳ್ತೀರಿ. ನನ್ನ ಮಗ ಅಸಿಸ್ಟೆಂಟ್ ಮ್ಯಾನೇಜರ್, ನನ್ನ ಮಗ ಅಸಿಸ್ಟೆಂಟ್ ಮ್ಯಾನೇಜರ್. ಇಷ್ಟು ದಿನ ನಾನು ಹರಕೆ ಹೊತ್ತಿದ್ದಕ್ಕೂ ಸಾರ್ಥಕ ಆಗೋಯ್ತು. ಇಷ್ಟೆಲ್ಲ ಆಗಿದ್ದು ಆ ಭಗವಂತನಿಂದನೇ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನನಗೂ ಅಷ್ಟೇ ರೀ, ನಂಬೋಕೆ ಆಗ್ತಾ ಇಲ್ಲ. ಗಿರಿ, ನೀನು ಹೇಳಿದ ಸತ್ಯ. ಇದೆಲ್ಲ ಆಗಿದ್ದು ಭಗವಂತನಿಂದಾನೆ. ಕೊನೆಗೂ ಆ ಭಗವಂತ ನಿಮ್ಮೇಲೆ ಕಣ್ಬಿಟ್ಬಿಟ್ಟಾರಿ. ಇನ್ಮೇಲೆ ನಮ್ಮ ಯಜಮಾನ್ರು ಅಸಿಸ್ಟೆಂಟ್ ಮ್ಯಾನೇಜರ್. ಅಯ್ಯೋ, ನಂದೇ ದೃಷ್ಟಿ ಆಗುತ್ತೆ. ದೃಷ್ಟಿ ಅಂದ ತಕ್ಷಣ ನೆನಪಾಯ್ತು ರೀ, ನಾಳೆ ನೀವು ಆಫೀಸ್ಗೆ ಬರೀ ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ಬೇಡಿ. ಮತ್ತೆ ಕೋಟ್ ಹಾಕೊಂಡು ಹೋಗ್ಲಾ? ಹ್ಞೂ, ಮತ್ತೆ ನೀವೀಗ ಅಸಿಸ್ಟೆಂಟ್ ಮ್ಯಾನೇಜರ್. ಎಲ್ಲೇ ಹೋಗೋದಿದ್ರು ಸೂಟು ಬೂಟ್ ಹಾಕೊಂಡೇ ಓಡಾಡಬೇಕು. ಸೂಟ? ನನ್ನ ಮದುವೆ ಸೂಟ ಇದೆಯಲ್ಲ, ಅದನ್ನೇ ರೆಡಿ ಮಾಡು. ಮದುವೆ ದಿನ ಆದ್ಮೇಲೆ ಯಾವ ಅಕೇಶನ್ ಸೂಟ್ ಆಗಲಿಲ್ಲ, ಸೂಟ್ ಹಾಕೊಳಕ್ಕೆ. ಹೋಗಿ ಬಂದು ಆ ಮದುವೆ ಸೂಟ್ ಹತ್ರನೇ ಬಂದ್ರಾ? ಬಡ್ಕೊಂಡೆ ಒಂದು ಹೊಸ ಸೂಟ್ ಹೊಲ್ಸ್ಕೊಳ್ಳಿ ಅಂತ. ಎಲ್ಲಿ ಕೇಳ್ತೀರಾ ನನ್ನ ಮಾತು? ಆ ವಿಠಲ್ ಅವ್ರನ್ನ ನೋಡ್ರಿ. ಪ್ರತಿದಿನ ಹೊಸ ಸೂಟ್ ಹಾಕೊಂಡು ಓಡಾಡ್ತಾನೆ ಇರ್ತಾರೆ ಅವರು. ಅವ್ರ ಮನೇಲಿರೋ 2 ಕಬೋರ್ಡ್ ಪೂರ್ತಿ ಬರೀ ಸೂಟ್ಗಳೇ ಇದೆಯಂತೆ.
ವಿಠಲ್ ಸೂಟ್ ಅಂತೆ ವಿಠಲ್ ಸೂಟು ಅವನ್ನೇನಾದ್ರು ಸೂಟ್ ಹಾಕೊಂಡು ಕಣ್ಮುಂದೆ ಬರಬೇಕು ಸೂಟ್ ಮಾಡ್ಬಿಡ್ತೀನಿ. ಹೋಗ್ಲಿ ಬಿಡಿ, ಈಗ ಇರೋ ಸೂಟನ್ನೇ ರೆಡಿ ಮಾಡ್ಕೊಡ್ತೀನಿ, ಅದನ್ನೇ ಹಾಕೊಂಡು ಹೋಗೋರಂತೆ. ಭಗವಂತ